ಆನೇಕಲ್ ಶಾಸಕ ಶಿವಣ್ಣನವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಂದ ಭುಗಿಲೆದ್ದ ಆಕ್ರೋಶ. ಆನೇಕಲ್ ತಾಲೂಕಿನ ಚಂದಾಪುರ ಸರ್ಕಲ್ನಲ್ಲಿ ಪ್ರತಿಭಟನೆ. ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಂದಾಪುರ ಕಾಂಗ್ರೆಸ್ ಕಾರ್ಯಕರ್ತರಿಂದ ರಸ್ತೆ ತಡೆದು ಪ್ರತಿಭಟನೆ. ಚಂದಾಪುರ ಸರ್ಕಲ್ನಲ್ಲಿ ಪೆಟ್ರೋಲ್ ಸುರಿದು ಟ್ರೈನ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಪ್ರತಿಭಟನೆ. ಸರ್ಕಾರ ಮತ್ತು ಹೈಕಮಾಂಡ್ ವಿರುದ್ಧ ತಿರುಗಿ ಬಿದ್ದ ಕಾರ್ಯಕರ್ತರು ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ. ಚಂದಾಪುರದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಆನೇಕಲ್ನಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿರುವ ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಆನೇಕಲ್. ಆನೇಕಲ್ ಕ್ಷೇತ್ರ ಬಿಜೆಪಿ ಭದ್ರಾಕೋಟೆ ಆಗಿತ್ತು. ಆ ಭದ್ರಾಕೋಟೆ ಚಿತ್ರ ಮಾಡಿದವರೇ ಬಿ ಶಿವಣ್ಣ. ಸ್ವಾತಂತ್ರ್ಯ ಬಂದಾಗ್ಲಿಂದ ಕಾಂಗ್ರೆಸ್ ಪಾರ್ಟಿ ಉದ್ಭವ ಆದಾಗ್ಲಿಂದ ಇದುವರೆಗೂ ನಮ್ಮ ಕಾಂಗ್ರೆಸ್ ಅಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದು ಒಂದೇ ಬಾರಿ. ಅದು ಬಿಟ್ಟರೆ 34 ವರ್ಷದಿಂದ ಆನೇಕಲ್ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ವ ಆನೇಕಲ್ ಕ್ಷೇತ್ರ? ಯಾಕೆ ಕರ್ನಾಟಕ ಭೂಪಟದಲ್ಲಿ ಇಲ್ವಾ ಆನೇಕಲ್ ಕ್ಷೇತ್ರ? ಯಾಕ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಗೆ ಕಾಣಿಸ್ತಾ ಇಲ್ವಾ ಆನೇಕಲ್ ಕ್ಷೇತ್ರ? ನಿಮ್ಗೆ ಮತ ಬೇಕಂದಾಗ, ನಿಮ್ಮ ತಮ್ಮನಿಗೆ ಮತ ಬೇಕಂದಾಗ ಬಂದ್ರಲ್ರಿ ನಮ್ಮ ಆನೇಕಲ್ ಕ್ಷೇತ್ರಕ್ಕೆ, ಆವಾಗ ಓಟ್ ಹಾಕ್ಸ್ಕೊಂಡ್ರಿ. ಇವಾಗ ಬೇಡವಾ ನಿಮ್ಗೆ? ಶಿವಣ್ಣ ಅವರು ಎಷ್ಟು ನಿಷ್ಠೆಯಿಂದ 40 ವರ್ಷ ಹೋರಾಟ ಅವ್ರದ್ದು. ಈ ದಿನ ಕಾಂಗ್ರೆಸ್ ಇಲ್ಲಿ ನೆಲೆ ಊರಿದೆ, ಇಲ್ಲಿ ಬಾವುಟ ಆರಿಸಿದಾರೆ ಅಂದ್ರೆ ಅವರೇ ಕಾರಣ. ದಯಮಾಡಿ ನೀವು ಇವಾಗಲೂ ಮನಗಂಡು ಇಲ್ಲಿ ನೀವು ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲಾಂದ್ರೆ ದಲಿತರ ಒಬ್ಬ ಪವರ್ಫುಲ್ ಲೀಡರು ಆನೇಕಲ್ ತಾಲೂಕಲ್ಲಿ ಬಿ ಶಿವಣ್ಣ ಅವರು, ಅವರಿಗೆ ನೆಕ್ಸ್ಟ್ ನೀವು ಕೊಟ್ಟಿಲ್ಲ ಅಂದ್ರೆ ನೀವು ಕರ್ನಾಟಕದಾದ್ಯಂತ ಮುಂದಿನ ಬರುವ ಎಲೆಕ್ಷನ್ ನಲ್ಲಿ ನೀವು ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ. ಕೂಲಿ ಕೊಟ್ಟಿದ್ದಾರಾ? ಎಲ್ಲೂ ಸಾರ್ ಕೊಟ್ಟಿದ್ದಾರೆ ಕೂಲಿ. 34 ವರ್ಷ ಆಗಿದೆ ಇಲ್ಲಿ ಸಚಿವ ಸ್ಥಾನ ಕೊಟ್ಟು. ಒಂದು ಸಚಿವ ಸ್ಥಾನ ಇಲ್ಲ ಅಂದ್ರೆ ನಾಚಿಕೆಗೇಡಿನ ಸಂಗತಿ ಇಲ್ಲಿ ಆನೇಕಲ್ ತಾಲೂಕಿಗೆ. ಇಷ್ಟೇ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ಪ್ರತಿಭಟನೆ ಭಾಳ ತುಂಬನೇ ನಮ್ಗೆ ಬೇಜಾರಾಗಿದೆ. ಯಾಕಂತ ಹೇಳಿದ್ರೆ ಬಹುಶಃ ಯಾರಿಗೂ ಈ ಥರ ಅನ್ಯಾಯ ಆಗಬಾರ್ದು. ಇದು ಒಂಥರ ಮಲ್ತಾಯಿ ಧೋರಣೆ. ಇದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿವಣ್ಣವರು 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. 2 ಸಾರಿ ಸೋತಿದ್ದಾರೆ. ಅವರು 30 ವರ್ಷದಿಂದ ಸೀನಿಯರು. ತನ್ನ ಪಕ್ಷದಲ್ಲಿ NICU ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ತನ್ನ ತಾಯಿ ಅಂತ ಪೂಜೆ ಮಾಡ್ಕೊಂಡಂಥ ವ್ಯಕ್ತಿಗೆ ಇವತ್ತು ಸಚಿವ ಸ್ಥಾನ ಕೊಡ್ತೀವಿ ಅಂತ ಜೊತೆಯಲ್ಲಿ ಇಟ್ಕೊಂಡು ಮಹಾ ಮೋಸ ಮಾಡಿದ್ದಾರೆ. ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳ್ತೀನಿ. ನೀವು ಯಾವಾಗಲೂ ಹೇಳ್ತಾ ಇದ್ದೀರಿ ಏನು ತಾಳ್ಮೆಯಿಂದ ಇರಬೇಕು, ಕಾಂಗ್ರೆಸ್ ಪಕ್ಷದಲ್ಲಿರೋರಿಗೆ ಒಂದು ಒಳ್ಳೆಯ ಹುದ್ದೆ ಸಿಗ್ತದೆ ಅಂತ ಹೇಳ್ತಾ ಇದ್ದೀರಿ. ನೀವು CM ಆಗಬೇಕಂದ್ರೆ ಇವರು ನಿಮಗೆ ಸಪೋರ್ಟ್ ಬೇಕಾಗಿತ್ತು. ಇವರೇ ರಾಜ್ಯದಲ್ಲಿ ಏಕೈಕ ದಲಿತ ಲೀಡ್ರು, ಏಕೈಕ CM ಆಗಲಿ ಅಂದ್ಬಿಟ್ಟು ಇವರೇ ಧ್ವನಿ ಎತ್ತಿದವರು. ಇವತ್ತು ಅವ್ರಿಗೆ ನೀವು ಯಾವ ಸ್ಥಾನಮಾನ ಕೊಟ್ಟಿದ್ದೀರಾ? ನಿನ್ನೆವರೆಗೂ ಅವರು ಜೊತೆಯಲ್ಲಿ ಇಟ್ಕೊಂಡು ಅವ್ರನ್ನ ಸಚಿವ ಸ್ಥಾನ ಕೊಡ್ತೀವಿ ಅಂದ್ಬಿಟ್ಟು ಡೈಲಿ ನಾವು ಏನೋ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಕಡೆ ಮೂಮೆಂಟಲ್ಲಿ ಅವ್ರನ್ನ ಮನೆ ಕಳಿಸಿದ್ದೀರಂದರೆ ನಿಜವಾಗ್ಲೂ ನಿಮ್ಮ ಆತ್ಮಕ್ಕೆ ನೀವೇ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದು ನಿಮ್ಮ ನಿಜವಾಗ್ಲೂ ಒಂದು, ಯಾಕಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಮ್ಗೆ ಭಾಳ ವಿಶೇಷ ಕಾಳಜಿ ಇದೆ. ಮನೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆನೂ ಇತ್ತು, ಇವ್ರ ಬಗ್ಗೆನೂ ಇತ್ತು. ಆದರೆ ಇದು ನಮಗೆ ಮಹಾ ಮೋಸ ಆಗಿದೆ. ಇವತ್ತು ಆನೇಕಲ್ ಶಿವಣ್ಣಗೆ ಮೋಸ ಆಗಿರೋದಲ್ಲ, ಇಡೀ ಕ್ಷೇತ್ರದ ಜನತೆಗೆ ಇದು ಕ್ಷಮಿಸಲ್ಲ. ಇದು ಅಕ್ಷಮ್ಯ ಅಪರಾಧ. ಯಾವ ವರಿಷ್ಠರು? ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಹೊಸಬರಿಗೆ ಕೊಡಬೇಕಂತ. ಎಲ್ಲಿ ಕೊಟ್ಟಿದ್ದಾರೆ ಹೊಸಬರಿಗೆ? ಎಲ್ಲ ಯಾರ್ಯಾರು ದುಡ್ಡಿರೋರಿಗೆ, ಯಾರ್ಯಾರು ಲಾಬಿ ಮಾಡೋರ್ಗೆ ಮಾತ್ರ ಕೊಟ್ಟಿದ್ದಾರೆ ಹೊರತು ಪಕ್ಷದಲ್ಲಿ ಶಿಸ್ತು ಅನ್ನೋದೊಂದಿಲ್ವಾ? ಪಕ್ಷ ಶಿಸ್ತು ಅನ್ನೋದಿಲ್ವಾ? ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಹೊಸ ಮುಖಗಳು ಕೊಡಿ ಅಂತ. ಎಲ್ಲಿ ಕೊಟ್ಟಿರೋದು ಹೊಸ ಮುಖಗಳಿಗೆ? 30 ವರ್ಷದಿಂದ ಶಿವಣ್ಣವರು ದುಡ್ಕೊಂಬಂದಿರ್ತಕ್ಕಂಥ ಒಂದು ವ್ಯಕ್ತಿಗೆ ನೀವು ಮೋಸ ಮಾಡಿದ್ದೀರಂದ್ರೆ ಇನ್ನು ನಾಳೆ ದಿನ ನನಗೂ ಹಂಗೆ ಆಗ್ಬೋದು. ಹೊಡೆದಾದ್ರೆ ಏನು ಮಾಡ್ತೀರಾ? ಹೊಡೆದೇ ಇದ್ರೇನಾ ಮುಂದಿನ ದಿನದಲ್ಲೇ ಪರಿಣಾಮ ಎದುರಿಸಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ದಲಿತರ ಧ್ವನಿ ಎತ್ತಿದ್ರೆ ಕಾಂಗ್ರೆಸ್ ಪಕ್ಷ ಮುಂದೆ ಏನಾಗುತ್ತೆ ಅಂತ ಅದು ಗೊತ್ತಾಗುತ್ತೆ.